ಇಲ್ಲ ಇಲ್ಲ, ನನ್ನ ಮಗಳು ನಾನು ಕರ್ಕೊಂಡು ಹೋಗೋದೇ ಸರಿ. ಏಯ್ ಈ ಕೊಳ್ಳೆ ಮತ್ತೆ ಹೇಳಿದ್ರೆ ಅರ್ಥ ಆಯ್ತಾ ಇಲ್ಲ? ಹಾಂ, ನಡಿ ಇಲ್ಲಿಂದ. ನನ್ನ ಜವಾಬ್ದಾರಿ ಎಲ್ಲ ನಿನ್ನ ಮಗಳು ಯಾರೋ ಕೊಟ್ಟಿದ್ದು ನನ್ಕಂತ ಅವ್ರನ್ನ ಕೇಳು. ಇಲ್ಲೇ ನಿನ್ನ ಗಾಂಚಲಿ ನಡಿ, ಆಚಕ್ಕೆ ನಡಿ. ಯಾವನವನು ಕಿತ್ತೋದು ನನ್ನ ಮಗನು? ಹಾಂ, ಯಾವನಂತ ಅವನು? ನನ್ನ ಮಕ್ಕಳನ್ನ ನಿಮ್ಗೆ ಕೊಡಕ್ಕೆ ಯಾರವನು? ಹೋಗಿ ಕೇಳೋಗ ಅವನ್ನ ಯಾರು ನೀನು ಅಂತ. ನಮ್ಮನೆಗೇನು? ನಡಿ ಆಚಕ್ಕೆ ನಡಿ. ಯಾಕಮ್ಮ ಹಿಂಗೆ ಓಡ್ ಬಂದೆ? ಹಾಂ, ಜಗಮ್ಮ ನಮ್ಮ ಅಪ್ಪನ ಬಂದವನೆ. ಹೌದಾ? ತಡಿ ನೋಡೋಣ. ಬೇಡಮ್ಮ, ಬೇಡ ಹೋಗ್ಬೇಡ. ನೋಡೋಣ ತಡಮ್ಮ. ಏ ರಕ್ಷಾ, ಈಚೆಗೆ ಬಾರೆ. ಬತ್ತಿಯೋ ಇಲ್ಲ ನಾನೇ ಒಳಗೆ ಬಂದು ಬಾರಿಸ್ಬಿಟ್ಟು ಹೇಳ್ಕೊಡೋಗ್ಲಾ? ಬಂದ್ಬಿಡು ಮಾನವಾಗೆ. ಇಲ್ಲ, ನಾನು ಬರಲ್ಲ. ಬರ್ತೀಯೋ ಇಲ್ಲೇ? ಬರಲ್ಲ ನಾನು. ಬರಲ್ಲ ಅಂತ ಹೇಳ್ತಾವಳಲ್ಲಪ್ಪ. ಇನ್ಯಾಕ ಸುಮ್ಮನೆ ನಮ್ಮನೆ ಕೂತಿರ್ತೀಯ? ಹೋಗಪ್ಪ, ಯಾರೋ ನೋಡಿದವ್ರು ಏನೋ ಅನ್ಕೊಂಡಾರು. ಹೋಗಿ ಇಲ್ಲಿಂದ. ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಟ್ರಮ್ಮ, ಕರ್ಕೊಂಡು ಹೋಗ್ತೀನಿ ನಾನು. ನನ್ನ ಮಗಳು ಇರೋದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ನನ್ನ ವಸ್ತು ಅದೇ, ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ವಸ್ತು ಇಲ್ದಿದ್ರೆ ಏನಕ್ಕೆ ಬರೋಣ ನಾನು? ನೋಡಪ್ಪ, ಆವಾಗಿಂದ ನಮ್ಮ ಯಜಮಾನ್ರು ಹೇಳ್ತಾವ್ರಲ್ಲ, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ವಿಜಯ ಅನ್ನೋ ಹುಡುಗನು ಇದಕ್ಕೆ ಮುಂದಿನ ಮನುಷ್ಯನು. ನೀನು ಹೋಗಿ ಆ ಹುಡುಗನ ಹತ್ರ ಮಾತಾಡಿ ಆ ಹುಡುಗನ ಜೊತೆ ಕರ್ಕೊಂಬಪ್ಪ ನೀನು. ಆ ಹುಡುಗನ ಮಾತಿಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಆ ಹುಡುಗನು ಏನು ಮಾಡಿದ್ರಿ ಎತ್ತು ಮಾಡಿದ್ರಿ ಅಂತ ಆಮೇಲೆ ಪೊಲೀಸ್ ಗೀಲೀಸ್ ಕಂಪ್ಲೇಂಟ್ ಕೊಡೋದು ಎಲ್ಲ ಆದ್ರೆ ನಾವೇನಕ್ಕಪ್ಪ? ನಾವ್ಯಾಕ ಪೊಲೀಸ್ ಸ್ಟೇಷನ್ ಗಂಟೆ ಹೋಗ್ಬೇಕು? ಯಾವನಮ್ಮ ಅವನು? ಯಾವನಂತ ನನ್ನ ಮಕ್ಕಳನ್ನ ಇಲ್ಲೊಬ್ಬರನ್ನ ಅಲ್ಲೊಬ್ಬರನ್ನ ಬಿಡಕ್ಕೆ? ಯಾವನಂತ? ನಿನ್ನ ಮಕ್ಕಳು ಅನಾಥಾಶ್ರಮದಾಗಿದ್ರಂತೆ, ಅವ್ರನ್ನ ಕರ್ಕೊಂಬಂದಿರೋದು ನನ್ನ ಜವಾಬ್ದಾರಿ ಅಂತ ಅಲ್ಲಿ ಬರೆದ್ಬಿಟ್ಟು ನಿನ್ನ ಮಕ್ಕಳನ್ನ ಕರ್ಕೊಂಬಂದಿರೋದು ಇಲ್ಲಿಕ. ಎಲ್ಲ ಜವಾಬ್ದಾರಿ ಆ ಹುಡುಗನ ಮೇಲೆ ಇರೋದು. ನಿನ್ನ 3 ಜನ ಹೆಣ್ಮಕ್ಳ ಜವಾಬ್ದಾರಿನೂ ನಾವು ಅವ್ರ ಹತ್ರ ದತ್ತಕ್ಕೆ ತಗೊಂಡಿರೋದು. ನೀನು ಏನಿದ್ರು ಮಾತಾಡೋದಿದ್ರೆ ಹೋಗಿ ಆ ಹುಡುಗನ ಹತ್ರ ಮಾತಾಡು. ಸುಮ್ಮನೆ ಗಲಾಟೆ ಮಾಡಬೇಡ. ನನ್ನ ಮಗಳನ್ನ ಕಳಿಸ್ತೀರೋ ಇಲ್ಲ? ಏಯ್ ನಿಕನ್ ತಲೆ ಅಂತ ಕೆಟ್ಟದೇನಾ? ಕಳ್ಸಲ್ಲ ಅಂತ ಹೇಳ್ತಾ ಇಲ್ಲಲ್ಲ? ಕಳ್ಸಲ್ಲ ಅಂತ ಯಾವಾಗಿಂದ ಬಡ್ಕೊಂತ ಇದ್ರಿ ಇಬ್ರು ತಿರ್ಗಾ ಕೇಳ್ತಾ ಇದೆಯಾ? ಹೌದಾ? ಹಂಗಾದ್ರೆ ಕಳಿಸಲ್ಲ. ನನಗೆ ದುಡ್ಡು ಕೊಟ್ರಿ. ಇವಾಗ ನನಗೆ ದುಡ್ಡು ಬೇಕು. ಇವಾಗ ನನ್ನ ಮಗಳು ನೀವು ಇಕ್ಕೊಂಡಿದ್ದೀರಲ್ಲ ನಿಮ್ಮ ಮನೆಗ, ನಂಗೆ ದುಡ್ಡು ಕೊಟ್ರಿ. ನಂಗೆ ದುಡ್ಡು ಕೊಟ್ಟರೆ ನನ್ನ ಪಡಕ್ಕೆ ನಾನು ಹೊರಟೋತೀನಿ. ನಿಂಗೆ ಯಾಕೆ ನಾವು ದುಡ್ಡು ಕೊಡಬೇಕು? ಹಾಂ, ಇದರೊಳ್ಳೆ ಲೆಕ್ಕಾಚಾರನೇ. ನಿನಗೆ ಯಾಕಯ್ಯ ನಾವು ದುಡ್ಡು ಕೊಡಬೇಕು? ನಿನ್ನ ಮನೆಗ ನನ್ನ ಮಗಳು ಅವಳಲ್ಲ, ಅದಕ್ಕೆ ದುಡ್ಡು ಕೊಡಬೇಕು. ಕೊಡು ದುಡ್ಡು, ನಾನು ಓದ್ತೀನಿ. ತಿರುಗಿ ನಿಮ್ಮ ತಂಟಿಗೆ ಬರಲ್ಲ. ಏಯ್, ಯಾವ ದುಡ್ಡು ಇಲ್ಲ, ಯಾವ ಕಾಸು ಇಲ್ಲ. ನಡಿ ಆಚೆಗೆ. ಏನು ನಿಂಕೇನು ಕನ್ನಡದಾಗ ಹೇಳ್ತಾ ಇರೋದು, ಇಂಗ್ಲೀಷಾಗೆಲ್ಲ ಹೇಳ್ತಾ ಇರೋದು. ನಿಂಕೇನು ಅರ್ಥ ಆಗ್ತಾ ಇಲ್ಲ? ಹಾಂ, ನಿಂಕೇನು ಅರ್ಥ ಆಗ್ತಾ ಇಲ್ಲ? ಇವಾಗ ನೀವೇನು ನಾ ದುಡ್ಡು ಕೊಡಿಲ್ಲ, ಇಲ್ಲ ನನ್ನ ಮಗಳ ಜೊತೆ ಕಳಿಸಿಲ್ಲ ಅಂತಂದ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಓ ಫಸ್ಟ್ ಹೋಗ ಕೆಲಸ ಮಾಡೋಗ ಕೆಲಸ. ಅದು ಯಾರು ಒಳ್ಕೋತಾರ ಆಮೇಲೆ ನೋಡ್ತೀನಿ ನಾನು. ನೀನು ಒಳ್ಕೋತೀಯ ಇಲ್ಲ ನಾನು ಒಳ್ಕೋತೀನೋ ಆಮೇಲೆ ತಿಳಿತದೆ. ಕೊಟ್ಬಿಟ್ಟು ಹೋಗಿ ಕಂಪ್ಲೇಂಟು. ಯೋ ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ನೀನು ಕಂಬಿಗೆ ಎನ್ಸ್ಕೊಂಡು ಕೂತ್ಕೊಬೇಕಾಗ್ತದೆ ಜೈಲಾಗ. ಲೈ, ಈ ಸುತ್ತಮುತ್ತ ಊರಿಗೆ ಬಡ್ಡಿ ಭದ್ರಪ್ಪನ ಅಂದರೆ ಹೆಸರುವಾಸಿ. ನೀನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನಡಿಯ ಇಲ್ಲಿಂದ. ಓಹೋ, ಪೊಲೀಸ್ ಅಂದ ತಕ್ಷಣ ಇಲ್ಲಿ ದಿಗ್ಲು ಬಿತ್ಕೊಂಡು ಮೂಲೆಯಾಗಿ ಮುದ್ರಕೊಳ್ಳೋರಲ್ಲ ನಾವು. ನಡಿ ಇಲ್ಲಿಂದ. ಪೊಲೀಸ್ಕನ ಕಂಪ್ಲೇಂಟ್ ಕೊಡು, ಇನ್ನೊಂದನ್ನ ಕೊಡು. ನಂಗೆ ಏನಾಗಬೇಕು? ನಂಗೆ ಇದಕ್ಕೆ ಸಂಬಂಧ ಇಲ್ಲ. ನೀನು ಮಾತಾಡೋದೇನಿದ್ರು ಆ ವಿಜಯನ ಹುಡುಗನ ಹತ್ರ ಹೋಗಿ ಮಾತಾಡು. ನನ್ನ ಹತ್ರ ನೀನು ಮಾತಾಡೋಕೆ ಬರಬೇಡ. ಹೌ ದಾರಿ ಬಿಡಮ್ಮ, ಈ ಕಡೆಗೆ ಬಾಮ್ಮ. ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ. ಏನು ನಿಮ್ಮ ಹತ್ರ ನನ್ನ ಮಾತು? ಏನಪ್ಪ ನೀನು ಕೇಳಿದ್ರೆ ಏನು ಅರ್ಥ ಆಗಲ್ಲ? ಹಾಂ, ಆ ಮಗುಗೆ ಬರೋಕ್ಕೆ ಇಷ್ಟ ಇಲ್ಲ, ಅದ್ರಾಗೂ ನಾವು ಕಳ್ಸೋಕೆ ರೆಡಿನೂ ಇಲ್ಲ. ನೋಡು, ತಂದೆ ಅಂದಿದ ತಕ್ಷಣ ಖುಷಿಯಾಗಿ ಮಕ್ಕಳು ಓಡಿ ಬರಬೇಕು. ನೀನು ನೋಡಿದ ತಕ್ಷಣ ಆ ಮಗು ಅಲ್ಲೇ ದಿಗ್ಲು ಬಿತ್ಕೊಂಡು ಹೆಂಗೆ ಕೂತ್ಕೊಂಡದೆ? ನಿನ್ನಂತ ಒಂದು ಜೊತೆಗೆ ನಾವು ಕಳ್ಸೋಕತ್ತೈತಾ? ನಡಿಯಪ್ಪ ಇಲ್ಲಿಂದ. ಒಳ್ಳೆ ಮಾತಾಗ ಹೇಳ್ತಾ ಇದ್ದೀರಲ್ಲ ನಾವು. ನಡಿ ಇಲ್ಲಿಂದ. ಮಾವು, ನಾನು ಒಳ್ಳೆ ಮಾತಾಗ ಹೇಳ್ತಾ ಇರೋದು. ಬಾಮ್ಮ ಈ ಕಡೆಕ. ನನ್ನ ಮಗಳು ನಾನು ಎತ್ಕೊಂಡು ಹೋಗ್ತೀನಿ. ನಿಮ್ಮನ್ನೇನು ಕೇಳೋದು? ಅರಿ, ಆ ವಿಜಯ್ ಫೋನ್ ಮಾಡು. ಹಿಂಗೆ ಮನೆ ಹತ್ರ ಬಂದು ಆ ರಕ್ಷಾ ಅವ್ರ ಅಪ್ಪ ಗಲಾಟೆ ಮಾಡ್ತಾವನೆ ಅಂತ ಫೋನ್ ಮಾಡು. ಮಾಡ್ತೀನಿ ಬಾ ಅಂತ ಹೇಳ್ತೀನಿ. ಮಾಡ್ತೀನಿ, ಫೋನ್ ಮಾಡ್ತೀನಿ, ಇವಾಗೆ ಮಾಡ್ತೀನಿ. ಆ ವಿಜಯ್ಕ. ಓಹೋ, ಏನೋ ಅವನೇನು ಪ್ರೈಮ್ ಮಿನಿಸ್ಟರ್ ಏನೋ? ಅವನಿಗೆ ದಿಗ್ಲು ಬೀಳಕ್ಕ? ಬಾಮ್ಮ ಬಾಮ್ಮ ಈ ಕಡೆ. ಹೇಯ್, ದೂರ ನಿಂತ್ಕಪ್ಪ, ದೂರ ನಿಂತ್ಕೊ. ಬಾಮ್ಮ ಈ ಕಡೆ ಅಂತಂದ್ರೆ ದೂರ ನಿಂತ್ಕಂತೆ. ನಡಿಯಮ್ಮ ಕಡೆ. ಏಯ್, ಯಾರು ನೀನು? ಏಯ್, ಯಾರು ನೀನು? ಏನಕ್ಕೂ ಬಂದಿರೋದು ನಮ್ಮನೆಗೆ? ನೋಡಪ್ಪ, ರಕ್ಷಾ ಅವರು ಅವರಪ್ಪ ಅಂತ ಇವಪ್ಪನ. ನಾವು ಹೇಳ್ತಾ ಇದ್ದೀರಿ ಆವಾಗಿಂದ, ಹೋಗಪ್ಪ ವಿಜಯ್ ಹತ್ರ ಮಾತಾಡು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆದ್ರೂ ನೋಡಿ ಏನೋ ಆಟ ಮಾಡ್ತಾವನೆ ಆವಾಗಿಂದ. ಏಯ್, ಬಿಡ ನನ್ನ ಕೈನ, ಬಿಡ. ಏಯ್, ಬಾರ ಈ ಕಡೆ ನೀನು. ಬಾರ. ಆವಾಗಿಂದ ನಮ್ಮ ಅಪ್ಪ ಅಮ್ಮ ಹೇಳ್ತಾವ್ರಂತಲ್ಲ, ಇನ್ನೇನೋ ನಿಂದು ಇಲ್ಲಿ ಗಾಂಚಲಿ. ಬಾರ ಈ ಕಡೆ. ಹೇಯ್, ನೀನ್ಯಾರು? ಹಾಂ, ನೀನ್ಯಾರು ಅಂತ? ನನ್ನ ಮಗಳು ನನ್ನ ಜೊತೆ ಕಳಿಸ್ಕೊಡ್ರಿ, ನಾನು ಹೊರಟೋತೀನಿ. ಇಲ್ಲಾಂತಂದ್ರೆ ನಂಗೆ ಅಷ್ಟು ದುಡ್ಡು ಕೊಡ್ರಿ. ದುಡ್ಡು ಇಲ್ಲ, ಯಾವುದೂ ಇಲ್ಲ. ನಡಿ. ಓಹ್, ದುಡ್ಡಂತೆ ದುಡ್ಡು ಏನಿಲ್ಲ. ಕಟ್ಟಿಲ್ ಇಕ್ಕಂಡವ್ರೆ. ನಡಿಯಯ್ಯ ಇಲ್ಲಿಂದ ಆಚೆಗೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಅವರೇ ಬಂದು ವಿಚಾರಿಸ್ತಾರೆ. ಏನೋ ಇಲ್ಲಿ ಬಂದವನ್ ತಡಿ, ಏನೋ ಇವನೇ ಅತಿ ಬುದ್ಧಿವಂತನಂತ ನಮ್ಮ ಹತ್ರ ತೋರಿಸ್ಕೊಳಕ. ಪೊಲೀಸ್ ಫೋನ್ ಮಾಡಲ ಇಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ? ನಿಮ್ಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಫಸ್ಟ್ ಅವನು ವಿಜಯ್ ಅವನಲ್ಲ, ಅವನಿಗೆ ಒಂದು ಗತಿ ಕಾಣಿಸ್ತೀನಿ. ಹೇಳಲ್ಲ, ಮಾಡಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ.
ಫಸ್ಟ್ ಅವನನ್ನು ಮುಗಿಸ್ಬಿಟ್ಟು ಆಮೇಲೆ ನಿಮ್ಮನ್ನೆಲ್ಲ ವಿಚಾರಿಸ್ಕೊಂತೀನಿ. ನೀನು ವಿಜಯಣ್ಣನ ಮುಗಿಸ್ತೀಯಾ? ಹಾಂ, ಒಂದ್ಸರಿ ಹೋಗಿ ಅದುತ್ತಾಗ ನಿನ್ನ ಮಕ್ಕ ನೋಡ್ಕೊ, ಗೊತ್ತಾಗ್ತೈತೆ. ನಡಿಯ ಇಲ್ಲಿಂದ, ಲೈ ನಡಿಯೋ. ನನ್ನ ಮಕ್ಕಳನ್ನ ನಿಮ್ಮ ಹತ್ರ ಎಲ್ಲ ಇಕ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದ್ದೀರಾ? ನಿಮ್ಗೆಲ್ಲ ಒಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರ್ರಿ. ಏಯ್ ನಡಿ ಇಲ್ಲಿಂದ ಅಂತ ಹೇಳ್ತಾ ಇರೋದು, ನಡಿಯಾ. ಅಪ್ಪ ಟಾಟಾ ಟಾಟಾ ಬೈ. ಇನ್ ಬರಬೇಡಪ್ಪ ನೀನು. ಯಾಕಪ್ಪ ಬರೋದು? ಯಾಕೆ ಅಳೋದು? ಹೊರಟೋದ್ನ ಬಾ. ಯಾಕೆ ಅಷ್ಟು ತಿರುಗಿ ಬೀಳ್ತಾ ಇದೆಯಾ? ಜಯಜಮ್ಮ, ನಮ್ಮಪ್ಪನು ಅವತ್ತು ಅವ್ರ ಮನೆ ಮಾರಕ್ ಬಿಟ್ಟು ಹೊರಟೋಗೋನೆ. ನನ್ನ ರೇಖಕ್ಕನ ರಶ್ಮಿ ಅಕ್ಕನ ಎಲ್ಲಾರ್ನು ಅವರು ಕೆಲಸ ಮಾಡು ಮಾಡು ಅಂತ ಹೊಡಿತಾರೆ ಜಯಜಮ್ಮ. ಅದಕ್ಕೆ ನಮ್ಮ ಅಪ್ಪನಂದ್ರೆ ಭಯ, ಅದಕ್ಕಮ್ಮ. ಇಲ್ಲ ಬಿಡಮ್ಮ, ಇಲ್ಲ ಬಿಡು, ನಾವಿದ್ದೀರಿ. ಇವಾಗ ಹಂಗೇನು ಮಾಡಲ್ಲ. ನೀನು ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಆಯ್ತು ಅಮ್ಮ. ಓ, ಇಲ್ಲಿನ ಎಷ್ಟೊಂದು ಧೂಳೈತೆ. ಹಾಂ, ಕ್ಲೀನ್ ಮಾಡಬೇಕು. ಇನ್ನು ನೆಲ ಎಲ್ಲ ಒರೆಸೋದು ಯಾವಾಗ? ಅಯ್ಯೋ, ನಾನಿದ್ದೀನಿ ಇಲ್ಲಿ, ನೋಡ್ಕೊಳ್ಳಿ. ಅಯ್ಯೋ ಸಾರಿ ಮೇಡಮ್, ನೋಡಲಿಲ್ಲ. ನಾನು ಹಿಂದೆ ಹಿಂಗೆ ಧೂಳು ಉದುರಿಸ್ಕೊಂಬತ್ತಾ ಇದ್ದೆ, ನಿಮ್ಮ ಮೇಲೆ ಬಿದ್ದುಬಿಟ್ಟೆ. ಸಾರಿ. ಪರವಾಗಿಲ್ಲ ಮೇಡಮ್ ಅಂತೇನು ಕರಿಬೇಡಿ, ರೇಖಾ ಅಂತ ಕರೀರಿ ಸಾಕು. ಸಾರಿ ರೇಖಾ, ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಿ, ಎಲ್ಲ ತೊಳ್ಕೊಡ್ತೀನಿ ನಾನು ನೀಟಾಗಿ. ಬೇಡ ರೇಖಾ, ನಾನೇ ಕ್ಲೀನ್ ಮಾಡ್ಕೊತೀನಿ. ಪರವಾಗಿಲ್ಲ, ನಾನೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ನೈಸ್ ಗರ್ಲ್, ಸೊ ಬ್ಯೂಟಿಫುಲ್. ಏನು ಕರೆದ್ರಲ್ಲ? ಹಾಂ, ಇಲ್ಲ ಏನೂ ಇಲ್ಲ. ಎಷ್ಟೊಂದು ಧೂಳಿದೆ ಅಂತ ಹೇಳ್ತಾ ಇದ್ದೆ. ಧೂಳು ಅಂತಂದ್ರೆ ಅಲ್ಲಿ ಬಿಟ್ಕೊಂಡು ನಿಂತಿದ್ಯೇನೋ? ಏನು ಮಾಡ್ತಾ ಇದೀಯಾ? ಏ ವಿನಯ್, ಅಯ್ಯೋ ಏನಾಯ್ತು ಇವನಿಗೆ? ಇಲ್ಲೋಡ ಅಮ್ಮ, ಕರೆದ್ರಾ? ಇಲ್ಲಪ್ಪ, ಕರೆದಿಲ್ಲ. ಎಲ್ಲ ಕ್ಲೀನ್ ಮಾಡು ಫಸ್ಟು. ಎಲ್ಲಿಂದ ಅಲ್ಲೇ ಐತೆ. ಕ್ಲೀನ್ ಮಾಡು ಅಂತ ನಾನಂದ್ರೆ ಅಲ್ಕಿಸ್ಕೊಂಡು ನಿಂತವ ನೀನು. ಇನ್ನು ನಾಳೆವರೆಗೂ ಹಂಗೆ ಇಟ್ಕೊಂಡಿರ್ತೀಯ ಈ ಕೆಲಸನೆಲ್ಲ. ನಾಳೆ ಕ್ಲಾಸ್ಗೆ ಹೋಗಲ್ವಾ ನೀನು? ಅಯ್ಯೋ ಹೋಗ್ಬೇಕಮ್ಮ, ಹೋಗ್ಬೇಕು. ಮತ್ತೆ ಕ್ಲೀನ್ ಮಾಡೋಗು. ಅಯ್ಯೋ ನೋಡ್ಕೊಳ್ಳಿ, ಯಾಕೆ? ನಾನು ಕೆಲಸ ಮಾಡ್ತಾ ಇದ್ದೀನಲ್ವ, ಯಾಕೆ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ಅಯ್ಯೋ ಸಾರಿ ರೇಖವ್ರೆ, ಗೊತ್ತಾಗ್ಲಿಲ್ಲ ನನಗೆ. ಸಾರಿ. ಪರವಾಗಿಲ್ಲ. ಅಯ್ಯೋ ಒಳ್ಳೆ ಹುಡುಗನಾದ್ನಲ್ಲ ಇವನು. ಅಮ್ಮ ಅಮ್ಮ, ಯಾರೋ ಪುಟ್ಟ ನೀನು? ಅಜ್ಜಿ, ಸಂಗೀತ ಅಮ್ಮ ಇಲ್ಲೇ. ಓ, ಸಂಗೀತ ಮಗನ ನೀನು? ಸಂಗೀತ ಮಗನು ನಾನು. ನೀವು? ನಾನಾ, ನಮ್ಮ ಅಮ್ಮನ ಮಗಳು. ನೀನು? ನಾನು ಅಷ್ಟೇ, ನಮ್ಮ ಅಮ್ಮನ ಮಗನು. ಸಂಗೀತ ಅಮ್ಮ ಅವಳಲ್ಲ, ಅವಳ ಮಗನು. ಅಖಿಲಮ್ಮ ಅಜ್ಜಿ ಮಗನು. ಚಂದಪ್ಪ ತಾತ ಮಗನ ನಾನು. ಅದು ನೀವ್ಯಾರು ಬಂದಿರೋದು? ನಾವಾ ಈ ಊರ್ಗ ಹೊಸ್ದಾಗಿ ಬಂದಿರೋ ಮೇಷ್ಟ್ರವರಲ್ಲ. ನೀನು ಸ್ಕೂಲ್ಗೆ ಹೋಗಲ್ಲ? ಅವ್ರಮ್ಮ ನಾನು. ನಾನು ಈಚೆಗೆ ಹೋಗಬೇಕು ಇವಾಗ. ಹೋಗಲ್ಲ ನಾನು. ಸಂಗೀತ ಅಮ್ಮ ಬೇಡ ಅಂತ ಹೇಳಲ್ಲ, ಅದಕ್ಕೆ ಹೋಗಲ್ಲ ನಾನು. ಓ ಹೌದಾ? ನಾವು ಇನ್ಮೇಲೆ ಇಲ್ಲೇ ಇರ್ತೀರಿ. ನಮ್ಮ ಮನೆಗೆ ಬರ್ತೀಯಾ? ನಿಮ್ಮ ಮನೆಗೆ ಚಿಕ್ಕ ಪಾಪು ಆಯ್ತಾ? ಇಲ್ಲಪ್ಪ, ನಮ್ಮ ಮನೆಗೆ ಯಾರು ಚಿಕ್ಕ ಪಾಪು ಇಲ್ಲ. ನೀನೇ ಇವಾಗ ನಮ್ಮ ಮನೆಗೆ ಚಿಕ್ಕ ಪಾಪು. ಎದ್ಬಿಟ್ಟಿದ್ಯಾ ಬಬ್ಲು? ಅಮ್ಮ, ಇಡಿಲ್ಲ ಮನೆಗೆ, ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಬಂದ್ಬಿಡ್ತದಮ್ಮ ನನ್ನ ಚಿನ್ನ. ಬಾರಮ್ಮ, ಹೊಸ ಅಜ್ಜಿ ಬಂದವ್ರೆ. ಹೂನಪ್ಪ, ಹೊಸ ಅಜ್ಜಿ ಬಂದವ್ರೆ. ನಾನು ಚೂರು ಹೋಗ್ಬೇಕಮ್ಮ, ನಾನು ಹೋಗ್ಬೇಕು. ಆಯ್ತು, ಹೋಗಿ ಅಂತ ಬಿಡು. ಇನ್ನೇನು ಅಜ್ಜಿ, ಊಟ ಮಾಡೋದ ನೀವು? ಯಾರಪ್ಪ ಈ ಊರಾಗ ನಂಕ ಊಟ ಹಾಕೋದು? ಹಾಂ, ನಾವು ಈ ಊರ್ಗ ಹೊಸಬ್ರು. ಯಾರು ಊಟ ಹಾಕ್ತಾರೆ ಹೇಳು? ಊಟ ಹಾಕಿದ್ರೆ ನೀನು ಹಾಕ್ಬೇಕು. ಸಂಗೀತ ಅಮ್ಮ, ಅಜ್ಜಿಗೆ ಊಟ ಕೊಡು ಅಮ್ಮ. ಕೊಡೋಣ ಹೇಳಪ್ಪ. ನೀನು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗ್ತದ? ಕೊಡ್ತೀನಿ.